ಕ್ಷಣ ಹೊತ್ತು ಆಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿಸುರುಳಿ. ಇದು ನಾನಾ ಕತೆ. ನಾ ಎಂದಾಕ್ಷಣ ಯಾರೋ ಅಜ್ಜನ ಕತೆ ಎಂದು ಭಾವಿಸಬೇಡಿ. ಅವರು ನಾ ಏಕೆಂದರೆ ಅವರಿಗೆ ಯಾವ ಕೆಲಸ ಹೇಳಿದರೂ ನಾಳೆ ನಾಡಿದ್ದು ನೋಡೋಣ ಎನ್ನುತ್ತಾರೆ. ಹಾಗಾಗಿ ನಾ ಎಂಬ ಹೆಸರು ಬಂದಿದೆ. ಬಂಧುಗಳು ಆಗಲೋ ಈಗಲೋ ಎಂಬ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರಂತೆ. ನಾಳೆ ನಾಡಿದ್ದರಲ್ಲಿ ನೋಡಿಕೊಂಡು ಬರುತ್ತೇನೆ ಎಂದುಕೊಳ್ಳುತ್ತಾರೆ. ಆದರೆ ಅವರಿಗೆ ಹೋಗಲು ಬಿಡುವೇ ಆಗುವುದಿಲ್ಲ. ಅಷ್ಟರಲ್ಲಿ ಬಂಧುಗಳು ತೀರಿಕೊಂಡ ಸುದ್ದಿ ಬರುತ್ತದೆ. ಇವರಿಗೆ ಪಶ್ಚಾತ್ತಾಪವಾಗುತ್ತದೆ. ಅಂಚೆಯಲ್ಲಿ ಬಂದ ಪತ್ರಗಳು ತುಂಬ ಇವೆ. ನಾಳೆ ನಾಡಿದ್ದು ಎಲ್ಲವನ್ನೂ ನೋಡೋಣ ಎಂದುಕೊಳ್ಳುತ್ತಾರೆ. ಇವರು ನೋಡುವ ಹೊತ್ತಿಗೆ ವಿಮಾ ಕಂತು, ವಿದ್ಯುತ್, ಟೆಲಿಫೋನ್ ಬಿಲ್ ಕಟ್ಟುವ ಸಮಯ ಮುಗಿದು ಹೋಗಿರುತ್ತದೆ. ಡಿಸ್ಕನೆಕ್ಟ್ ಆಗುತ್ತದೆ. ಎಲ್ಲಕ್ಕೂ ದಂಡ ತುಂಬಬೇಕಾಗುತ್ತದೆ. ಹೀಗೆ ಇನ್ನೊಂದು ಘಟನೆ. ಮನೆಗೆ ಪತ್ರಿಕೆಗಳು ಬರುತ್ತವೆ. ನಾಳೆ ನಾಡಿದ್ದರಲ್ಲಿ ಓದುತ್ತೇನೆ ಎಂದುಕೊಳ್ಳುತ್ತಾರೆ. ಓದಲು ಕುಳಿತುಕೊಳ್ಳುವಷ್ಟರಲ್ಲಿ ಮುಂದಿನ ಸಂಚಿಕೆ ಬಂದಿರುತ್ತದೆ. ಹಳೆಯದರ ಬದಲು ಹೊಸದೇ ಓದೋಣ ಎಂದುಕೊಳ್ಳುತ್ತಾರೆ. ಮುಂದೆಯೂ ಇದೇ ಕತೆ. ಹಳೆಯ ಗೆಳೆಯ ಊರಿಗೆ ಬಂದಿದ್ದಾನೆ. ಹೋಟೆಲ್ನಲ್ಲಿ ಇಳಿದುಕೊಂಡಿದ್ದಾನೆ. ನಾಳೆ ನಾಡಿದ್ದು ಹೋಗಿ ನೋಡೋಣ ಎಂದುಕೊಳ್ಳುತ್ತಾರೆ. ಕೊನೆಗೊಂದು ದಿವಸ ಹೋಟೆಲ್ಗೆ ಹೋದಾಗ ಗೆಳೆಯ ಹಿಂತಿರುಗಿ ಹೋಗಿ 10 ದಿವಸ ಆಗಿರುತ್ತದೆ. ಇವರು ನಿರಾಶರಾಗುತ್ತಾರೆ. ಆರೋಗ್ಯ ತಪಾಸಣೆ, BP, ಸಕ್ಕರೆ ಎಲ್ಲ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಎಂದಿನಂತೆ ನಾಳೆ ನಾಡಿದ್ದು ಎಂದು ಸುಮ್ಮನಾಗುತ್ತಾರೆ. ಹೋಗುವುದೇ ಇಲ್ಲ. ಇಂತಹುದೇ ಒಂದು ನಾಳೆ ಅವರಿಗೆ ಹೃದಯಾಘಾತವಾಗುತ್ತದೆ. ನಾಡಿದ್ದು ಇವರು ತೀರಿಕೊಳ್ಳುತ್ತಾರೆ. ಇವರು ಇನ್ನು ಮುಂದೆ ನಾಳೆ ನಾಡಿದ್ದು ಎಂದು ಹೇಳುವುದಿಲ್ಲ. ಇದು ನಾ ಅವರ ಕತೆ. ಸ್ವಲ್ಪ ಯೋಚಿಸಿ ನೋಡಿದರೆ ನಮ್ಮಲ್ಲಿ ಬಹಳಷ್ಟು ಮಂದಿಯದ್ದು ಇದೇ ಕತೆ. ನಿಮಗೂ ನಾಳೆ ನಾಡಿದ್ದು ಎನ್ನುವ ಹವ್ಯಾಸವಿದ್ದರೆ ಇದನ್ನು ತಿದ್ದಿಕೊಳ್ಳಲು ನಾಳೆ ನಾಡಿದ್ದಿಗಿಂತ ಇಂದೇ ಶುಭ ದಿನ. ಹೇಗೆ ಎಂಬುದಕ್ಕೆ ಹಿರಿಯರು ಕೊಡುವ ಕ್ರಿಯಾಶೀಲ ಸಲಹೆ ಸೂಚನೆಗಳು. ಮೊದಲನೆಯದಾಗಿ, ಪ್ರತಿ ಬೆಳಗ್ಗೆ ಅಂದು ಮಾಡಬೇಕಾದ ಕೆಲಸಗಳ ಪಟ್ಟಿ ಯಾವ ಸಮಯಕ್ಕೆ ಎಂಬುದನ್ನು ಬರೆದಿಡಿ. ಅದನ್ನು ತಪ್ಪದೇ ಪಾಲಿಸಿ. ರಾತ್ರಿ ಮಲಗುವ ಮುನ್ನ ಪಟ್ಟಿಯನ್ನು ನೋಡಿ. ಮಾಡಿ ಮುಗಿಸಿರುವ ಕೆಲಸಗಳನ್ನು ಪಟ್ಟಿಯಿಂದ ತೆಗೆದು ಉಳಿದ ಕೆಲಸಗಳನ್ನು ನಾಳೆಯ ಪಟ್ಟಿಗೆ ಸೇರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಾಳೆಯ ಪಟ್ಟಿ ನಾಡಿದ್ದಿಗೆ ಹೋಗದಂತೆ ಎಚ್ಚರ ವಹಿಸಿ. ಎರಡನೆಯದಾಗಿ, ಬಿಲ್ಲುಗಳು ಮುಂತಾದವನ್ನು ಕೊನೆಯ ದಿವಸದವರೆಗೆ ಇಡಬೇಡಿ. ಕನಿಷ್ಠ 1 ವಾರ ಮುಂಚೆಯೇ ಪಾವತಿ ಮಾಡಿ. ಮೂರನೆಯದಾಗಿ, ದಿನದ ಕೆಲಸದ ಪಟ್ಟಿ ಮಾಡುವಂತೆಯೇ ವಾರದ, ತಿಂಗಳಿನ ಕೆಲಸಗಳ ಪಟ್ಟಿ ಮಾಡಿಕೊಳ್ಳಿ. ನಾಲ್ಕನೆಯದಾಗಿ, ನಿಮ್ಮ ಡೈರಿಯಲ್ಲಿ ಅಥವಾ ನಿತ್ಯ ನೋಡುವ ಕ್ಯಾಲೆಂಡರ್ನಲ್ಲಿ ನಿಮ್ಮ ಬಂಧು ಮಿತ್ರರ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಮುಂತಾದವನ್ನು 1 ವಾರ ಮುಂಚೆಯೇ ಗುರುತು ಮಾಡಿಡಿ. ಬರಿಯ ಶುಭಾಶಯ ಪತ್ರ ಕಳಿಸುವುದಿದ್ದರೆ ಇದು ಸಹಾಯಕವಾಗುತ್ತದೆ. ಖುದ್ದಾಗಿ ಹೋಗುವುದಾದರೆ ದಿನದ ಕೆಲಸದ ಪಟ್ಟಿಯಲ್ಲಿ ಇದನ್ನು ಸೇರಿಸಿ. ಹುಟ್ಟುಹಬ್ಬ, ವಾರ್ಷಿಕೋತ್ಸವಗಳ ಪಟ್ಟಿಯಲ್ಲಿ ಬಂಧು ಮಿತ್ರರ ದಿನಾಂಕಗಳು ಮಾತ್ರವಲ್ಲ, ನಿಮ್ಮ ಪತಿ ಅಥವಾ ಪತ್ನಿ, ಪುತ್ರರ ದಿನಾಂಕಗಳನ್ನು ಸೇರಿಸಲು ಮರೆಯಬೇಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.